ಯೇಸುವಿನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್. ಯೇಸು ನಮ್ಮ ಪ್ರಾರ್ಥನೆಗಳನ್ನ ಕೇಳುತ್ತಾನೆ. ಜೀಸಸ್ ಹಿಯರ್ಸ್ ಅವರ್ ಎವರಿ ಪ್ರೇಯರ್ಸ್. ರೋಗಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ಯೇಸುವೆ ನಿಮಗೆ ಸ್ತೋತ್ರ. ಪರಲೋಕದ ತಂದೆಯೇ ನಿಮಗೆ ಸ್ತೋತ್ರ. ಜೀವ ಸ್ವರೂಪನೇ ಆತ್ಮ ಸ್ವರೂಪನಾದ ಯೇಸುವೆ ಸ್ತೋತ್ರಪ್ಪ. ಅಪ್ಪ, ಈ ಸಮಯದಲ್ಲಿ ಕರ್ತನೆ ರೋಗದಲ್ಲಿರುವಂತಪ್ಪ ಮಕ್ಕಳಿಗಾಗಿ ಬೇಡುವಂತನಾಗಿ ದೇವರಾಜನಪ್ಪ, ತಲೆಯಲ್ಲಿ ಕಂದಪ್ಪ ಕಾಲಿನವರೆಗೆ ಕರ್ತನೆ ಅನೇಕ ಬಾಧೆಗಳು ಕರ್ತನಪ್ಪ, ಕೈ ಕಾಲು ನೋವುಗಳು, ಮಂಡಿ ನೋವುಗಳು ಕರ್ತನಪ್ಪ, ತಲೆನೋವು ಕರ್ತನಪ್ಪ, BP, ಶುಗರ್, ಥೈರಾಯ್ಡ್ಗಳು ಕರ್ತನ ಯೇಸುವೆ ಅಪ್ಪ, ಕ್ಯಾನ್ಸರ್ಗಳು ಕರ್ತನೆ, ಜಾಂಡೀಸು, ಡೆಂಗ್ಯೂ, ಮಲೇರಿಯಾ ಅಪ್ಪ, ಅನೇಕ ಕಾಯಿಲೆಗಳಿಂದ ಬಳಲ್ತಿದ್ದಾರೆ ಕರ್ತನಪ್ಪ. ಎಷ್ಟು ಅಪ್ಪ ಅವ್ರ ಕರ್ತನೆ ಹಣವೆಲ್ಲ ವ್ಯರ್ಥವಾಗಿ ಕರ್ತನೆ ಖರ್ಚು ಮಾಡುವುದಾದ್ರೂ ಕರ್ತನೆ ಯಾವುದು ಪ್ರಯೋಗವಿಲ್ಲದೆ ಕರ್ತನೆ ಸಪ್ಪ ಆ ಭಾರವನ್ನು ಕರ್ತನಪ್ಪ ಅವರ ದೇಹದಲ್ಲಿ ಕರ್ತನೆ ನೋವುಗಳನ್ನು ಅನುಭವಿಸ್ತಿದ್ದಾರೆ ಕರ್ತನಪ್ಪ. ಎಸಪ್ಪ, ಅವರಲ್ಲಿರುವಂಥ ವೇದನೆ ಕಷ್ಟಗಳನ್ನಪ್ಪ ನೀನು ತಿಳಿದಿರೋ ದೇವರಾಗಿದ್ದೆ ರಾಜನಪ್ಪ. ಎಸಪ್ಪ, ಈ ಸಮಯದಲ್ಲಿ ಕರ್ತನಪ್ಪ ರೋಗದಲ್ಲಿರುವಂಥ ಪ್ರತಿಯೊಬ್ಬೊಬ್ಬರಪ್ಪ ಮಕ್ಕಳಿಗಾಗಿ ಬೇಡುತ್ತೇವೆ ರಾಜನಪ್ಪ. ಅಪ್ಪ, ವಾಕ್ಯದ ಪ್ರಕಾರ ನಾವು ಪ್ರಾರ್ಥಿಸುವಾಗ ಪ್ರತಿಯೊಬ್ಬೊಬ್ಬರಲ್ಲಿ ಕರ್ತನೆ ಕಾರ್ಯ ಮಾಡುವ ದೇವರಾಗಿದ್ದೆ ರಾಜ. ಇಬ್ರಿಯ 4:12 ಪ್ರಕಾರ ದೇವರ ವಾಕ್ಯ ಜೀವ ಇದೆ, ಶಕ್ತಿ ಇದೆ, ಬೈಕ ಧರಿತವಾದದ್ದು, ಕೀಲು ಮಜ್ಜೆ ವಿಭಾಗಿಸುವಂಥದ್ದಾಗಿದೆಪ್ಪ. ನಮ್ಮ ಹೃದಯವನ್ನು ಗ್ರಹಿಸಿ ವಿಮೋಚಿಸುವಂಥ ನಿನ್ನ ವಾಕ್ಯವೇ ಆಗಿದೆ ರಾಜಪ್ಪ. ಅಪ್ಪ, ಈ ಸಮಯದಲ್ಲಿ 1 ಪೇತ್ರ 2:24 ಪ್ರಕಾರ ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನ ಮರದ ಮೇಲೆ ನಮ್ಮ ಪಾಪಗಳನ್ನು ತಾನೇ ತಮ್ಮ ದೇಹದಲ್ಲಿ ಹೊತ್ತನು, ಆತನ ಭಾಷಣಗಳಿಂದ ನಮಗೆ ಗುಣವಾಯಿತು. ಆಮೇಲೆ ಸ್ತೋತ್ರ ಸಪ್ಪ. ಅಪ್ಪ, ವಚನ ಓದಿದ ಪ್ರಕಾರ ಕರ್ತನೆ ಅಪ್ಪ, ಯಾರಲ್ಲಿ ವಾಕ್ಯವನ್ನು ಕೇಳುವಂತರಾಗಿದ್ದಾರಪ್ಪ ಈ ಸಮಯಗಳಲ್ಲಿ ಕರ್ತನೆ ಅವ್ರ ಹೃದಯಗಳಲ್ಲಿ ಅವ್ರ ದೇಹದಲ್ಲಿ ಸಪ್ಪ ಈ ವಾಕ್ಯ ಕಾರ್ಯ ಮಾಡುತ್ತದೆ ಕಾಯಿ ಸ್ತೋತ್ರ ಮಾಡುತ್ತೇವೆ ರಾಜ. ಹೌದಪ್ಪ, ನಾವು ಪಾಪ ಶಾಪ ಅಪರಾಧಿಗಳಿಗಾಗಿ ರೋಗಗಳ ಕರ್ತನೆ ಅಪ್ಪ ನೀನಂದ ಗುರು ಶಿಲ್ಬೆಲ್ಲ ಮರಣವನ್ನು ಜಯಿಸಿ ದೇವರಾಗಿದೆ ಕರ್ತನಪ್ಪ. ನಿನ್ನ ದೇಹವನ್ನೇ ಕರ್ತನ ಒಪ್ಪಿಸಿಕೊಟ್ಟಿದ್ಯ, ನಿನ್ನ ಆತ್ಮನ ಒಪ್ಪಿಸಿಕೊಟ್ಟಿದ್ಯಾ ಅಪ್ಪ, ಪ್ರಾಣವನ್ನೇ ಒಪ್ಪಿಸಿಕೊಟ್ಟಿದ್ಯಾ ರಾಜನೇ ಸ್ತೋತ್ರ. ಪರಿಶುದ್ಧವಾದ ರಕ್ತವನ್ನು ಸುರಿಸಿ ಅಪ್ಪ ನಮ್ಮನ್ನ ಕೊಂಡುಕೊಂಡಿದ್ದಿ ಕಾಯಿ ಸ್ತೋತ್ರ ಮಾಡುತ್ತೇನಪ್ಪ. ನಿನ್ನ ದೇಹವು ಅಪ್ಪ ಗುರು ಶಿಲ್ಬೆಲ್ಲಿ ಮುರಲ್ಪಟ್ಟಿದ್ಯಪ್ಪ ನಾವು ಮಾಡಿದಂಥ ಪಾಪಗಳ ನಿಮಿತ್ತವಾಗಿಯೇ ಕರ್ತನೆ ಅಪ್ಪ. ಈ ದಿನಗಳಲ್ಲಪ್ಪ ನಿನ್ನ ಬಳಿ ನಾವು ಬರುವಾಗಪ್ಪ ಅಪ್ಪ ತಂದೆ ಎಂಬುದಕ್ಕೆ ಕರೆದಕ್ಕೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರಪ್ಪ. ಅಪ್ಪ, ನಮ್ಮ ಎಲ್ಲಾದರೂ ಕರ್ತನೆ ಪಾಪಗಳು ತಿಳಿದು ತಿಳಿಯದೆ ಕರ್ತನೆ ತಪ್ಪುಗಳು ನಾವು ಮಾಡುವುದಾದ ನಮಗೆ ಕ್ಷಮಿಸಬೇಕಾಗಿ ಬಿಡುತ್ತೇವೆ ರಾಜನೇ ಸ್ತೋತ್ರ ಅಪ್ಪ. ಹೌದಪ್ಪ, 1 ಪೇತ್ರ 2:24 ಪ್ರಕಾರಪ್ಪ ನಾವು ಪಾಪದ ಪಾಲಿಗೆ ನಾವು ಸಾಯುವಂತೆ ಸಹಾಯ ಬೇಡಪ್ಪ, ಕ್ರಿಸ್ತ ನೀತಿವಂತರಾಗಿ ಜೀವಿಸುವಂತೆ ಸಹಾಯ ಮಾಡಿಸಿವೆ. ನಾವು ನಂಬುತ್ತೇವೆ ಕರ್ತನ ಪಾಪವೆಲ್ಲಪ್ಪ ನಮ್ಮ ರೋಗಗಳೆಲ್ಲ ಕರ್ತನೆ ನೀನು ಪರಿಹರಿಸಿದಿ ಕಾಯಿ ಸ್ತೋತ್ರಪ್ಪ. ನಿನ್ನ ಬಾಸುಣ್ಯಗಳಿಂದ ಗುಣವಾಗಿತ್ತಿ ಕಾಯಿ ಸ್ತೋತ್ರವನ್ನು ಮಾಡುತ್ತೇವೆ ರಾಜನೇ ಸ್ತೋತ್ರ. ಅದೇ ರೀತಿಯ ಕೊಲೊಸ್ಸೆ 3:3 ಹೇಳಲ್ಪಟ್ಟಿದಿಲ್ಲಪ್ಪ, ಯಾಕ ನೀವು ಸತ್ತಿರಲ್ಲ, ನಿಮ್ಮ ಜೀವ ಕ್ರಿಸ್ತನ ದೇವರಲ್ಲಿ ಮರೆಯಾಗಿಲ್ಪಟ್ಟಿದೆ. ಆಮೇಲೆ ಸ್ತೋತ್ರ ಸಪ್ಪ. ಅಪ್ಪ, ನಮ್ಮ ದೇಹವು ಕರ್ತನೆ ಅಪ್ಪ, ನಮ್ಮ ಜೀವವು ಕರ್ತನೆ, ನಾವು ಪ್ರಾಣವು ಆತ್ಮ ಎಲ್ಲವೂ ಕರ್ತನೆ ಕ್ರಿಸ್ತನಲ್ಲಿ ನಾವು ಅಪ್ಪ ನಮ್ಮನ್ನು ಮರೆ ಮಾಡಿದ್ದಿ ಕಾಯಿ ಸ್ತೋತ್ರಪ್ಪ. ಅಪ್ಪ, ಈ ದೇಹಕ್ಕೆ ಕರ್ತನೆ ಅಪ್ಪ ನೀನು ಕರ್ತನಪ್ಪ ಯಾವುದು ಅನಾರೋಗ್ಯದ ಮುಟ್ಟದ ಕರ್ತನೆ ನಿನಗೆ ಒಪ್ಪಿಸಿಕೊಡುತ್ತೇವೆ ರಾಜ. ಅಪ್ಪ, ನೀನು ಹಾಗೆ ಮಾಡುವ ದೇವರಾಗಿದ್ದಲ್ಲ ಕರ್ತನಪ್ಪ. ನಮಗಾಗಿ ಕರ್ತನೆ ನೆಲ್ಲವನ್ನು ಸಹಿಸಿಕೊಂಡಿದ್ದೆ ರಾಜನೇ ನಿಮ್ಮ ಸ್ತೋತ್ರ ಮಾಡುತ್ತೇನಪ್ಪ ಸ್ತೋತ್ರ. ಮತ್ತಾಯ 8:17 ಬರೆಯಲ್ಪಟ್ಟಿದೆ ಕರ್ತನೆ, ಈಗ ಆತನು ತಾನೆ ನಮ್ಮ ಬಲಹೀನತೆ ತೆಗೆದುಕೊಂಡು ರೋಗಗಳನ್ನು ಹೊತ್ತನು. ಹೌದೇ ಸಪ್ಪ, ನಮಗಾಗಿ ಕರ್ತನೆ ಅಪ್ಪ ನಮ್ಮ ಬಲಹೀನತೆಯನ್ನು ತೆಗೆದುಹಾಕುವುದಕ್ಕೋಸ್ಕರ ಕರ್ತನಪ್ಪ ನಮ್ಮ ರೋಗಗಳೆಲ್ಲ ಕರ್ತನೆ ದೇಹದಲ್ಲಿ ಹೊತ್ತುಕೊಂಡಿದ್ದೆ ನಂಬುತ್ತೇವೆ ರಾಜ. ಈ ಸಮಯದಲ್ಲಪ್ಪ ನಮ್ಮ ಪರಿಪೂರ್ಣವಾದ ನಾವು ಆರೋಗ್ಯ ಹೊಂದಿಕೊಂಡಿದ್ದೇವಪ್ಪ ಯೇಸುವಿನ ನಾಮದಲ್ಲಿ ಕರ್ತನೆ ಅಪ್ಪ. ನಾವು ಪರಿಪೂರ್ಣವಾದ ಸೌಖ್ಯವನ್ನು ಹೊಂದಿಕೊಂಡಿದ್ದೀವಿ ಕಾಯಿ ಸ್ತೋತ್ರ. ಆತನ ಭಾಷಣದ ಗುಣವಾಯಿತು ನಂಬುತ್ತೇವೆ ರಾಜನೇ ಸ್ತೋತ್ರಪ್ಪ ಯೇಸುವೆ ಸ್ತೋತ್ರ. ಅದೇ ರೀತಿಯ ಕರ್ತನೆ ಯೆಶಾಯ 53:5 ಬರೆಯಲ್ಪಟ್ಟಿದೆ ಕರ್ತನಪ್ಪ, ಆದ್ರೆ ನಮ್ಮ ದ್ರೋಹಗಳ ನಿಮಿತ್ತ ಆತನ ಗಾಯವಾಯಿತು, ನಮ್ಮ ದುಷ್ಕೃತ್ಯಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟನು, ನಮ್ಮ ಸಮಾಧಾನಕ್ಕಾಗಿ ಕಾರಣವಾದ ಶಿಕ್ಷೆಯು ಆತನ ಮೇಲಿತ್ತು ಮತ್ತು ಆತನ ಭಾಷಣಗಳಿಗೆ ನಮಗೆ ಗುಣವಾಯಿತು. ಹೌದು ಏಸಪ್ಪ, ಈ ವಾಕ್ಯ ಹೇಳಿದ ಪ್ರಕಾರದಲ್ಲಿ ಕರ್ತನೆ ಅಪ್ಪ ನಮ್ಮ ದ್ರೋಹಗಳೆಲ್ಲ ನಿಮಿತ್ತವಾಗಿ ನೀವು ಗಾಯಪಟ್ಟಿದ್ದೆ ರಾಜ. ನಮ್ಮ ದುಷ್ಕೃತ್ಯ ನಿಮಿತ್ತವಾಗಿ ನೀನು ಜಜ್ಜಲ್ಪಟ್ಟಿದ್ದ ಗೌರವದ ಶಿಲೆಬೆಲೆ ರಾಜನೇ ಅಪ್ಪ. ನಾವು ಸಮಾಧಾನವನ್ನು ಹೊಂದಿಕೊಳ್ಬೇಕು ಎಂಬುದಾಗಿ ಕರ್ತನಪ್ಪ ನೀನು ಶಿಕ್ಷೆಯನ್ನಪ್ಪ ನಿನ್ನ ಮೇಲೆ ಹೊತ್ತುಕೊಂಡಿದ್ದೆ ರಾಜ ಅಪ್ಪ. ನಿನ್ನ ಭಾಷಣಗಳಿಗೆ ಮಾತ್ರ ನಮಗೆ ಒಂದು ಸ್ವಸ್ಥತೆ ಕರ್ತನೆ. ಈ ವಚನ ಬರೆಯಲ್ಪಟ್ಟ ರೀತಿಯೆಲ್ಲ ನಮಗೆ ಸ್ವಸ್ಥವಾಯಿತು ಕರ್ತನಪ್ಪ ನಂಬುತ್ತೇವೆ ರಾಜನೇ ಸ್ತೋತ್ರ ಸಪ್ಪ.
ಈ ಸಮಯದಲ್ಲಿ ಆ ಪ್ರತಿಯೊಂದೊಂದು ರೋಗದಲ್ಲಿರುವಂಥ ಮಕ್ಕಳನ್ನ ಕರ್ತನೆ ನೆನೆಸುವಾಗ ನೀನು ಸೌಖ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ನಿನ್ನ ವಾಕ್ಯಗಳು ಕಾರ್ಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಎಷ್ಟು ಪ್ರಾರ್ಥನೆ ಮಾಡುವುದಕ್ಕೆ ನಿನ್ನ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ಮಾಡುತ್ತೀನಪ್ಪ. ಅವರ ದೇಹಗಳಲ್ಲಿ ಕರ್ತನೆ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ ಕರ್ತನಪ್ಪ. ನಿನ್ನ ಚಿತ್ತ ಒಂದೇ ನೆರವೇರಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ಎಲ್ಲ ಸ್ತುತಿಗನ ಮಾನ ಮಹಿಮೆ ಒಬ್ಬರೇ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿ ಒಂದಿನ ನನ್ನ ಜೀವಳ ತಂದೆಯೇ, ಆಮೇನ್.